ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಅಗಸ್ತ್ಯ ರೆಡಿ ಫಾರ್ ಡೇ 2. ಸೊ ಇವತ್ತು ನಮ್ಮದು ಸೆಕೆಂಡ್ ಡೇ. ಸೊ ಜನ ನನ್ನ ಡ್ರೆಸ್ ತೋರಿಸಿ ಜನ. ಇವತ್ತಿನ ಡ್ರೆಸ್ ಇವತ್ತು ನೋಡಿ ಹೇಗಿದೆ. ಹೋಪ್ಸು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟ ಆಯಿತು. ಬೇರೆ ಮಾಡೋ ಒಳಗೆ ತೊಗೊಂಡಿರೋದು. ಆಮೇಲೆ ಸ್ಲಿಪ್ಪರ್ಸ್ ಆ್ಯಕ್ಚುಲಿ ಹಿಲ್ಸ್ ಇತ್ತು ನನ್ನ ಕಡೆ. ಸೊ ಆ್ಯಕ್ಚುಲಿ ಹಿಲ್ಸ್ ಏನು ಮಾಡಿದೆ ಗೊತ್ತಾ, ಹಿಲ್ಸ್ ತೊಗೊಂಡು ಬಂದಿದ್ದೀನಿ. ಬಟ್ ನನಗೆಲ್ಲೂ ರೂಢಿ ಇಲ್ಲ ಭಾಳ ಹಾಕ್ಕೊಂಡೆ. ಇನ್ನೊಂದು ಏನು ಅಂತಂದ್ರೆ ಭಾಳ ನಡೆಯೋದಿರ್ತೈತಿ. ನಿನ್ನೆ ಎಷ್ಟು ನಡೆದೀವಿ ಅಂದರೆ 30,000 ಸ್ಟೆಪ್ಸ್ ನಡೆದೀವಿ. 30,000 ಅಂದರೆ ಎಷ್ಟು ನಡೆದಿರ್ಬೋದು ಇಮ್ಯಾಜಿನೇಷನ್ ಮಾಡಿ. ಸೊ ಇವತ್ತು ಭಾಳ ನಡೆಯೋದಾಗುತ್ತೇನಪ್ಪ ಅಂತ, ಮತ್ತು ಅವೆಲ್ಲ ಹಾಕ್ಕೊಂಡ್ರೆ ಕಂಫರ್ಟೇಬಲ್ ಆಗಿ ನಡೆಯೋದಾಗಲ್ಲ ಅಂತ ಅದನ್ನು ಬಿಟ್ಟು ನಾರ್ಮಲ್ ಫ್ಲಾಟ್ ಸ್ಲಿಪ್ಪರ್ಸ್ ಹಾಕೊಂಡು ಬಂದಿದ್ದೀನಿ. ದಿಸ್ ಈಸ್ ಮೈ ಬಬ್ಲಾ ಗೈಸ್. ವ್ಯೂ ನೋಡಿ, ನಾವೆಲ್ಲ ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇವರಿಬ್ಬರು ಇಲ್ಲಿ ಬರ್ತಾರೆ ಗೈಸ್. ಹೋಗ್ತಾ ಇದ್ದೀವಿ. ಹಾಂ, ಅಲ್ಲೈತೆ ನೋಡ್ರಿ, ಅಲ್ಲೆಲ್ಲರೂ ಕುಂತಾರ ನೋಡ್ದೆ ಕಾಣಕತ್ತೈತಿ. ಇಲ್ಲಿ ತನಕ ವಾಕ್ ಮಾಡ್ಬೇಕು ನಾವು ಗೈಸ್. ನೋಡಿ ಎಲ್ಲರೂ ಅವ್ರವ್ರಿಗೆ ಇವು ಇಂಥವು ಇರ್ತಾವೆ. ಇದಕ್ಕೆ ಏನಂತಾರೆ ಚಿನ್ನ ಇವಕ್ಕೆ? ಎಲ್ಲರೂ ಅವ್ರವ್ರ ಬೋರ್ಡ್ಸ್ ಇರ್ತಾವ. ನಾನು ಶ್ರೀನಿ ಸುಮ್ಮನೆ ಕಟ್ಕೊಂಡು ವ್ಯೂ ತೋರಿಸ್ತೀನಿ. ದಿಸ್ ಈಸ್ ಅವರ್ ವ್ಯೂ. Agastya is here. ಇಲ್ಲ, ಎಕ್ಸ್ಟ್ರಾ ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲ, ನಾರ್ಮಲ್ ಡ್ರೆಸ್ ಇದೆ. ಅದು ಹಾಕೊಂಡ್ರು ಹಿಂಗೆ ಆಗೋದು. ಮ್ಯಾಲೆ ಕೇಬಲ್ ಕಾರ್ ಕಾಣ್ತಾ ಇದೆ, ನಾನು ನೋಡಿ ನಿಮಗೆ ತೋರಿಸ್ತೀನಿ. ಅದು ಬರ್ತಾ ಇದೆ ನೋಡಿ, ಬ್ಲೂ ಕಲರ್ ಬರ್ತಾ ಇದೆ. ಅಲ್ಲಿ ತನಕ ಇದೆ, ಹೋಗ್ಬೋದು. 21 euros ಅಂತೆ ಅದಕ್ಕೆ. ಹ್ಯಾಂಡಲ್ಲಿ ಮಾಡಬೇಕು ಅಂತ ಆಲ್ರೆಡಿ ಮಾಡಿದೆ. ಡೆಂಜನ್ಸಲ್ಲಿ ಕೇಬಲ್ ಕಾರಲ್ಲಿ ಹೋಗಿದ್ದೀನಿ. ಬಟ್ ಆದ್ರೂ ಚಾನ್ಸ್ ಸಿಕ್ಕರೆ ನನಗೆ ಸ್ವಿಟ್ಜರ್ಲ್ಯಾಂಡ್ ಅಷ್ಟು ಮೇಲಿಂದ ಚೆನ್ನಾಗಿ ಕಾಣುತ್ತೆ. ಇಲ್ಲೂ ಚೆನ್ನಾಗಿ ಕಾಣ್ತಿರ್ಬೇಕು. ಬಟ್ ನನಗೆ ಇಮ್ಯಾಜಿನ್ ಮಾಡುತ್ತಾ ಇದ್ದೀನಿ ಏನು ಕಾಣ್ಬೋದು ಅಂತ. ಈ ಗುಡ್ಡ, ಈ ಮಿಡಲ್ ನೀರು ಕಾಣ್ಬೋದು ಅಂದ್ಕೊಂಡಿದ್ದೀನಿ. ಗೈಸ್, ಅಗಸ್ತ್ಯ ಫೋಟೋ ತೆಗೆಸ್ಕೊತಾನಂತೆ ನೋಡಿ, ಪೋಸ್ ಕೊಡ್ತಾನೆ ಆ ಕಾರ್ ಒಂದೇ. ನೋಡಿ ಇಲ್ಲೆಲ್ಲ ಹ್ಯಾಟ್ ಗೇಟ್ ತಗೋದು, ಪೋಸ್ಟ್ ಕಾರ್ಡು, ಸುತ್ತಮುತ್ತ ಇದೆ ವ್ಯೂ ತೋರಿಸ್ತೀನಿ. ಇವೆಲ್ಲ ಹೋಟೆಲ್ಸ್ ಇರುತ್ತೆ, ಇಲ್ಲಿ ಸ್ಟೇ ಮಾಡಬಹುದು. ನೋಡಿ ಚೆನ್ನಾಗಿ ಕಾಣ್ತದೆ. ಗೈಸ್ ಇದು ನೋಡಿ, ಇದು ಹೋಟೆಲ್. ಈ ಗಿಡದ ಕಲರ್ ನೋಡಿ ಏನು ಸಖತ್ತ ಕಾಣ್ತಾ ಇದೆ. ನೋಡಿ ಅಗಸ್ತ್ಯ ಓಡ್ತಾನೆ. ಫುಲ್ಲು ಕಾಡು ಸುತ್ತಮುತ್ತ. ಯೋಚನೆ ಮಾಡಿ ಚಳಿಗಾಲದಲ್ಲಿ ಹೆಂಗಿರ್ಬೋದು ಈ ಪ್ಲೇಸು. ಮತ್ತು ಫುಲ್ಲು ಸ್ನೋ ಆಗುತ್ತೆ ಇಲ್ಲೆಲ್ಲ. ಇಲ್ಲ ಆಡ್ಬೋದು ಅಂತ ಅಗಸ್ತ್ಯಗೋಸ್ಕರ ಹುಡುಕ್ತಾ ಇದ್ವಿ. ಅಲ್ಲೊಂದಿದೆ ನೋಡಿ, ಅಲ್ಲೂ ಎಲ್ಲ ಕಾರು ಸುಮಾರು ಫುಲ್ ಮಜಾ ತಗೊಂತಾರೆ. ಎಷ್ಟು 22 23 ಇದೆ. 23 24 ಇರಬೇಕು ಇವಾಗ. ಅಷ್ಟಕ್ಕೆ ಹಿಂಗೆ ನಮ್ಮ ಗೀಚೂರಲ್ಲೆಲ್ಲ 40 ತನಕ ಹೋಗುತ್ತೆ. ಆದರೂ ಇಲ್ಲಿ ಬಿಸಿಲು ನಮ್ಮ ಬಿಸಿಲಕ್ಕಿಂತ ನನಗೆ ಭಾರಿ ಖರಾಬ್ ಅನ್ನಿಸ್ತೈತೆ. ಹೌದಿಲ್ಲ ರೀ? ನಾವು ಅಷ್ಟು ಬಿಸಿಲಾಗಲ್ಲಿ ಹೋಗಂಗೆ ಇಲ್ಲ ಎಲ್ಲೂ. ಇಲ್ಲೇ ಬಿಸಿಲು ಬಂದೈತೆ ಅಂತ ಹೋಗ್ತೀವಿ. ಅಲ್ಲೆಲ್ಲ ಬಿಸಿಲು ಬಂದರೆ ನಾವೇನು ಹೊರಗೆ ಅಡ್ಡಾಡಂಗಿಲ್ಲ. ಯಾಕಂದ್ರೆ ಯಾವಾಗಲೂ ಸಣ್ಣ ಇರುತ್ತಲ್ಲ ಅಲ್ಲಿ. ಇಲ್ಲಿ ಯಾವಾಗಲೂ ಇರಲ್ಲ. ಹಾಗೂ ಅವ್ರು ಸ್ವಿಮ್ ಮಾಡ್ತಾ ಇದ್ದಾರೆ, ವೆಯ್ಟ್ ಮಾಡಿ. ಗೈಸ್ ನೋಡಿ, ಮಿಟ್ಟನ್ ಒಳ್ಳಿ ಬಂದ್ವಿ. ಅಲ್ಲಿ ಮೇಲೆ ನೋಡಿ ಎಷ್ಟು ಸಮೀಪ ಬಂದ್ವಿ. ಯೋಚನೆ ಮಾಡಿ, ಸ್ನೋ ಇದ್ದಾಗಲೆಲ್ಲ ಫುಲ್ಲು ಸ್ನೋ ಇರುತ್ತೆ. ಅದ್ರ ಕೆಳಗೆ ಊರು. ಚಂದ ಕಲರ್ ಎಷ್ಟು ಕ್ಯೂಟ್ ಇದೆ. ಇದು ನೋಡಿ, ಇದು ನೀರು ಹೆಂಗೆ ಅಲ್ಲಿ ಇಲ್ಲಿ ಬರ್ತಾ ಇದೆ. ಮಸ್ತ್ ಐತಲ್ಲ. ಇದೇ ಬಸ್ಸಲ್ಲಿ ನಾವು ಬಂದಿರೋದು, 328. ಗೈಸ್ ನೋಡಿ ತೋರಿಸ್ತೀನಿ. ಏನು ಸಖತ್ತಾಗಿದೆ ಪ್ಲೇಸು, ಎಷ್ಟು ನೀಟಿದೆ. ಆಮೇಲೆ ಇಲ್ಲಿ ಸ್ನೋ ಅಂತೂ ಹಿಗ್ಗ ಆಗುತ್ತೆ ಅನಿಸ್ತೈತೆ ಗೈಸ್. ಆ್ಯಕ್ಚುಲಿ ತಣ್ಣ ಗಾಳಿ ಬೀಸಕ್ಕೆ ಎಷ್ಟು ಚಂದ ಅನ್ಸಕತ್ತೈತಲ್ಲ.
ಸುಮ್ಮನೆ ಹಿಂಗೆ ವಾಕ್ ಮಾಡ್ಕೊಂತ ಹೋಗ್ಬೇಕಂತ ಸಗದೈತೆ. ಚೆನ್ನಾಗಿ ಭಾಳ ಚಳಿನೂ ಇಲ್ಲ, ಬಿಸಿಲು ಐತಿ, ಬಟ್ ಗಾಳಿ ಐತಿ ಬಿಸಿಲು ಜೊತೆಗೆ. ಸೊ ಬಿಸಿಲು ಇದು ಗೊತ್ತಾಗವಂತ. ಮುಂದೆ ಮುಂದಿನ ವ್ಯೂ ತೋರಿಸ್ತೀನಿ. ನಿಂದ್ರಮ್ಮ ತೋರಿಸ್ತೀನಿ. ಇಲ್ಲಿ ಆಗಸ್ತೆ ನೋಡಿ. ಹ್ಯಾಪಿನಾ? ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಸಣ್ಣದೊಂದು ಪಾರ್ಕ್. ನೋಡಿ ಚೆನ್ನಾಗಿದೆ ಅಲ್ವಾ ಗೈಸ್? ನಾವು ಇದು ಇಂಡಿಯನ್ ಗ್ರಿಲ್ ರೆಸ್ಟೋರೆಂಟ್ ಇಲ್ಲಿದೆ ನೋಡಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಅಗಸ್ತ್ಯ ಅಂತೂ ಮ್ಯಾಂಗೋ ಲಸ್ಸಿ ಪಕೋಡ ತೊಗೊಂಡಿವಿ. ಪಕೋಡ ಜೊತೆ 3 ಚಟ್ನಿ ಕೊಟ್ಟವ್ರೆ, ಚೆನ್ನಾಗಿದೆ. ಆಮೇಲೆ ಪರೋಟ, ರೋಟಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಸಖತ್ತಾಗಿದೆ. ಆಯಿಲಿ ಇದೆ ಬಟ್ ಗುಡ್. ಸಾಸ್ ಯಾವ ಚಂದ ಐತಿ, ಸ್ವೀಟ್ ಸಾಸ್ ಚಂದ ಐತಿ. ಇದು ಟ್ರೈ ಮಾಡಿಲ್ಲ ನಾನು. 3 ಸಾಸ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಪೈಸಿ ಐತಿ. ಎಲ್ಲ ವೆಜಿಟೇಬಲ್ದು, ಆಲೂದು ಕೊಟ್ಟಿದ್ದಾರೆ, ಆಮೇಲೆ ಒಂದು ಗೋಬಿದು ಕೊಟ್ಟಿದ್ದಾರೆ, ಆನಿಯನ್ ಹೀಗೆ. ಮತ್ತು ಇಟ್ಸ್ ಗುಡ್ ಗೈಸ್. ಇಲ್ಲಿ ನೋಡಿ, ಇದು ಡ್ರಿಂಕಿಂಗ್ ವಾಟರ್. ಇದು ಡ್ರಿಂಕ್ ಸಾಕು. ಟೇಸ್ಟಿ ಕಮ್ ನೋಡಿ. ಶಾಪ್ಸ್ ಇಲ್ಲೆಲ್ಲ ತೊಗೊಳ್ಳೋ ರೇಟ್ನಾಗ ಅಂತೂ ಸೀನೇ ಇಲ್ಲ, ಇರಂಗೇ ಇಲ್ಲ, ಅಷ್ಟು ಕಾಸ್ಟ್ಲಿ ಇರುತ್ತೆ. ಅಪುತೀಕ ಅಂದ್ರೆ ಇದು ಮೆಡಿಕಲ್ ಶಾಪ್ ಗೈಸ್. ಅಗಸ್ತ್ಯ ನೋಡಿ ಇಲ್ಲಿ ಏನೋ ಮಾಡ್ತಾನೆ, ಆಟ ಆಡ್ತಾನೆ, ಜಂಪ್ ಮಾಡ್ತಾನೆ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ. ಅವು ಮನೆಗಳು ನೋಡಿ ಸಖತ್ತಾಗಿದೆ, ಒಂದೊಂದು ಥರ ಇದೆ. ಈ ಮನೆ ನೋಡಿ, ಆಮೇಲೆ ಈ ಮನೆ ನೋಡಿ, ಇದನ್ನು ಮನೆ ಹಂಗೆ. ಈ ಮನೆಯೂ ನೋಡಿ ಚೆನ್ನಾಗಿದೆ, ಇಷ್ಟು ಶಾಂತ ಐತಿ. ಇದೆಲ್ಲದರ ಮಧ್ಯೆ ಗುಡ್ಡ ನೋಡಿ, ಫುಲ್ಲು ಸ್ನೋ ಆಗುತ್ತಂತೆ ಇಲ್ಲಿ. ನಾನು ಹೆಂಗಿರ್ತೀರಾ ಅಂತ ಏನೂ ಮಾಡೋಕ್ಕೆ ಬರಲ್ಲ ಅಂತಾನೆ ಪಾಪ. ಗೈಸ್ ನಾವು ಇವಾಗ ಊಟ ಮಾಡಿ ಬಂದಿರೋದು ಇಲ್ಲಿ ನಮ್ಮ ಎದುರುಗಡೆ ಇದೆ ನೋಡಿ, ಇಂಡಿಯನ್ ಗ್ರಿಲ್. ಇಲ್ಲೇ ಹೋಗಿ ಊಟ ಮಾಡಿರೋದು. ಸೊ ಅಗಸ್ತ್ಯ ಟಾಯ್ಲೆಟ್ ಬಂತು ಅಂತ ಅಥವಾ ವಾಪಸ್ ಅಲ್ಲೇ ಕರ್ಕೊಂಡ್ಬಂದ್ವಿ ನೋಡಿ. ನೀರು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನ್ ಇದೆ. ಐಸ್ ಕ್ರೀಮ್ ಫೇಮಸ್ ನೋಡಿ, ಸಮ್ಮರ್ನಾಗ ಸಿಕ್ಕಂಗೆ ಐಸ್ ಕ್ರೀಮ್ ಸಿಗುತ್ತೆ ಇಲ್ಲೆಲ್ಲ. ಕಿಟಕಿ ನೋಡಿ ಹಿಂಗೆ ಡಿಸೈನ್ ನೋಡಿ ಅದ್ರದ್ದು ಸುತ್ತಮುತ್ತ. ಇಲ್ಲಿ ನೋಡಿ ಈ ಮನೆ ಡಿಫರ್, ಮತ್ತು ಈ ಮನೆ ಕಲರ್ ಚೇಂಜ್. ಈ ಮನೆಗಿಂತ ಈ ಮನೆ ಒಂದು ಸ್ವಲ್ಪ ಹಿಂದೆ ಇದೆ, ಅದಕ್ಕಿಂತ ಲಿಟಲ್ ಬಿಟ್ ಹಿಂದೆ ಆ ಮನೆ ಇದೆ. ಈ ಮನೆ 18 ನಂಬರ್ ಮನೆ ಇದು. ಇದು ಗೇಟೇ ಡಿಫ್ರೆಂಟ್, ಇದು 20 ಮೇಲೆ ಗುಡ್ಡ. ಇದು ಯಾವುದೋ ಮನೆ ಇದೆ ಒಳಗಡೆ ನೋಡಿ, ಏನು ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡವ್ರೆ. 4:10ಗೆ ನಮ್ದು ಒಂದು ಟ್ರೈನ್ ಇದೆ, ಅದನ್ನು ತಗೋಬೇಕು. ತೊಗೊಂಡು ಆಫೀಸ್ಗೆ ಹೋದರೆ 8:30-9ಕ್ಕೆ ಹಿಂಗೆ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಅಗಸ್ತ್ಯ ಒಂದು ಸ್ವಲ್ಪ ಹೊತ್ತು ಆಡ್ತಾನೆ. ಆ್ಯಕ್ಚುಲಿ ನಮ್ಮದು ಹೋಟೆಲಲ್ಲಿ ಕೆಳಗಡೆ ಮಕ್ಕಳಿಗೆ ಆಡೋಕ್ಕಿದೆ, ಬಟ್ ಭಾಳ ಲೇಟಾಗಿ ಹೋಗ್ತಾ ಇದ್ದೀವಿ ಅಂಥೇಳಿ ನಾವು ಪಾಪ ಅವನಿಗೆ ಆಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಹೋಗಿ ಲೆಟ್ ಹಿಮ್ ಪ್ಲೇ ಅಂತ. ಗೈಸ್ ನಮ್ಮ ಟ್ರೈನಲ್ಲೈತಿ, ಹೋಗಿ ಏರ್ಕೋಬೇಕು. ನಮಗಷ್ಟೇ ಎಷ್ಟು ಸ್ಟ್ರಾಂಗ್ ಬಾಯ್, ತಿಂದು ಉಂಡು ಟಾಯ್ಲೆಟ್ ಮಾಡಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾನೆ ನಮ್ಮ ಟ್ರೈನ್. ಎಷ್ಟಿದೆ ಯಾವ್ದು ನೋಡು, ಮ್ಯೂನಿಕ್ ಪಾಸಿಂಗೆ. ಗೈಸ್ ನಮ್ಗೆ 3 ಜನ ಸೀಟ್ ಸಿಕ್ತು.
ಸೀಟ್ ಮೇಲೆ ಮ್ಯಾಪ್ ಹಾಕಿದ್ದಾರೆ. ಸೊ ಆ್ಯಕ್ಚುಲಿ ಇದು ಮ್ಯೂನಿಕ್. ಇಲ್ಲಿಂದ ನಾವು ಬಂದಿರೋದು ಇಲ್ಲಿ, ಸಾರಿ ಕಾಣ್ತಾ ಇಲ್ಲ, ಇಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? Make video. Don't talk. That video looks good. Even the deer. Impacts. Impacts. ಹಲೋ ಗೈಸ್, ನಾವು ಇವಾಗ ನೋವೋಟೆಲ್ ನಮ್ಮ ಹೋಟೆಲಿಗೆ ಬಂದ್ವಿ. ಎಷ್ಟಾಗಿತ್ತು ಹೇಳ್ರಿ? ಟೈಮ್ ಎಷ್ಟಾಗಿತ್ತು ರೀ? 47 ಆಗೈತೆ ರಾತ್ರಿ. ಸೊ ನೀವು ನಮ್ಮ ಹೋಟೆಲ್ ಹೊರಗಡೆ ತೋರಿಸ್ತೀನಿ. ಆ್ಯಕ್ಚುಲಿ ಅದೇ ಎಂಟ್ರೆನ್ಸು ಇಲ್ಲಿ ಬಂದ ತಕ್ಷಣ ಇಲ್ಲಿ ರಿಸೆಪ್ಷನ್ ಇದೆ. ಇಲ್ಲಿ ಬರೆದಿದ್ದಾರೆ ನೋಡಿ ನೋವೋಟೆಲ್. ಸೊ ಇದಾಗಿ ಇಲ್ಲೇ ನೋಡಿ ಅಗಸ್ತ್ಯಾಗಿ ಇಲ್ಲಿ ಆಟ ಆಡ್ತಾನೆ. ಇಲ್ಲಿ ಆಡೋದಕ್ಕೆ ಇಲ್ಲೆಲ್ಲ ಬಾಕ್ಸ್ ಎಲ್ಲ ಇಲ್ಲಿ ಆಟ ಆಡೋದಕ್ಕೆ ಅಲ್ಲೆಲ್ಲ ಬುಕ್ಸ್ ಇಡ್ತಾರೆ. ಆಮೇಲೆ ಇಲ್ಲೆಲ್ಲ ಕಲರ್ ಮಾಡ್ಬೋದು. ಸೊ ಅವ್ನು ಫುಲ್ ಇಷ್ಟ ಈ ಹೋಟೆಲ್ ಅಂದರೆ. ಇಲ್ಲಿ ಹೋಗೋಣ ಅಂತ ಕೂತ್ಕೋತಾನೆ. ಪ್ರೀವಿಯಸ್ ಟೈಮು ಇಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ವಿ ನಾವು. ಮತ್ತು ಈ ಸರಿ ಇನ್ನೂ ಒಂದು ಸ್ವಲ್ಪ ಪ್ಲೇಸಸ್ ಉಳಿದಿದ್ವು. ಸೊ ನಾವೇನು ಮಾಡಿದ್ವಿ ಅಂದರೆ ಈ ಸರಿ ಎಲ್ಲ ಒಮ್ಮೆ ಮಾಡೋಣ ಅಂತೇಳಿ ಇದೇ ಹೋಟೆಲ್ ಬುಕ್ ಮಾಡಿಕೊಂಡು ಅವ್ನಿಗೆ ಇಲ್ಲೇ ಕರ್ಕೊಂಡು ಬಂದೀವಿ. ಹೋಟೆಲು ಚೆನ್ನಾಗಿದೆ, ಆಮೇಲೆ ಕಡಿಮೆ ರೇಟ್ ಕೂಡ. ಆಮೇಲೆ ಇಲ್ಲಿಂದ ಒಂದು 10 ಸ್ಟೆಪ್ಪಲ್ಲೇ ನಿಮ್ಮ ಮೆಟ್ರೋದು ಫೆಸಿಲಿಟಿ ಇದೆ, ಮೆಟ್ರೋ ಹೋಗ್ಬೋದು. ಅದ್ರದ್ದು ಎಲ್ಲದ್ರದ್ದು ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಸೊ ನೋಡೋಕೆ ಇದೂ ಚೆನ್ನಾಗಿದೆ, ನೀಟ್ ಇದೆ, ಕ್ಲೀನ್ ಇದೆ, ಎಲ್ಲ ಚೆನ್ನಾಗಿದೆ. ಸೊ ಅದಾಯಿತು, ಇವಾಗ ಬಂದೀವಿ. ಅವರಿಬ್ಬರು ಆಟ ಆಡ್ತಾರೆ. ನಾನು ಹಾಟ್ ಚಾಕ್ಲೇಟ್ ಕಾಣ್ತಾ ಇದ್ದೀನಿ. ಮಸ್ತೈತೆ. ನಂಗೆ ಹಾಟ್ ಚಾಕ್ಲೇಟ್ ತೋರಿಸ್ತೀನಿ ಹೆಂಗೆ ಆಟ ಆಡ್ತಾನೆ. Who will win? I'm winning. Papa or Agastya? Come on, baby.